ಟೀ ಕಾಫಿಗೆ ಅಡಿಕ್ಟ್ ಆಗಿದ್ದೀರಾ? ದಿನ ಬೆಳಗಾದ್ರೆ ಕಾಫಿ ಟೀಗಾಗಿ ಅಂಗಡಿಗೆ ಹೋಗ್ತಾ ಇದ್ದೀರಾ? ಟೀ ಕಾಫಿ ಕುಡಿಯೋ ಮುನ್ನ ಈ ಸ್ಟೋರಿಯನ್ನ ನೋಡಿ. ಎಷ್ಟು ದಿನ ಪ್ಲಾಸ್ಟಿಕ್ ಕಪ್ ನಲ್ಲಿ ಟೀ ಕಾಫಿ ಕುಡಿಬೇಡಿ ಅನ್ನುವಂತಹದ್ದನ್ನ ಕೇಳ್ತಾ ಇದ್ವಿ. ಪ್ಲಾಸ್ಟಿಕ್ ನಮ್ಮ ದೇಹ ಸೇರಿಕೊಳ್ಳುತ್ತೆ ಅನ್ನುವಂತಹ ಸುದ್ದಿ ಹರಿದಾಡಿತ್ತು. ಆದ್ರೆ ಈಗ ಪೇಪರ್ ಕಪ್ ಕೂಡ ಸೇಫ್ ಅಲ್ಲ. ಕಾಫಿ ಟೀ ಹೀರ್ತಾ ಇದ್ರೆ ನೀವೇನಾದ್ರೂ ಪೇಪರ್ ಕಪ್ಗಳಲ್ಲಿ ತುಂಬಾ ಹುಷಾರಾಗಿರಿ. ಈ ಸ್ಟೋರಿಯನ್ನ ನೋಡಿ. ಪೇಪರ್ ಕಪ್ಗಳು ಪ್ಲಾಸ್ಟಿಕ್ನಷ್ಟೇ ಡೇಂಜರ್. ಪೇಪರ್ ಕಪ್ಗಳಲ್ಲಿ ಬಿಸಿ ಬಿಸಿ ಟೀ ಅಥವಾ ಕಾಫಿಯನ್ನ ಕುಡಿದ್ರೆ ಏನಾಗುತ್ತೆ ಗೊತ್ತಾ? ಪೇಪರ್ ಕಪ್ನಲ್ಲೂ ಸದ್ದಿಲ್ಲದೆ ನಿಮ್ಮ ದೇಹವನ್ನ ಸೇರ್ತಾ ಇದೆ ಪ್ಲಾಸ್ಟಿಕ್ ಕಣ. 75,000 ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳು ನಿಮ್ಮ ದೇಹವನ್ನ ಸೇರಿಕೊಳ್ಳುತ್ತೆ. ಖರಗ್ಪುರ್ ಐಐಟಿ ಸಂಶೋಧನೆಯಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಪೇಪರ್ ಕಪ್ನಲ್ಲಿ ಬಿಸಿ ದ್ರಾವಣ ಹಾಕಿದ ತಕ್ಷಣ ವಿಷಕಾರಿ ಅಂಶ ದೇಹ ಪ್ರವೇಶವಾಗುತ್ತೆ. ಬಿಸಿ ನೀರಲ್ಲಿ ಬೇಗ ಕರಗುತ್ತೆ ಪೇಪರ್ ಲೋಟದ ತೆಳು ಪ್ಲಾಸ್ಟಿಕ್ ಪದರ. 100 ml ಬಿಸಿ ನೀರು 15 ನಿಮಿಷ ಇಟ್ರೆ 25,000 ಸೂಕ್ಷ್ಮ ಪ್ಲಾಸ್ಟಿಕ್ ಕಣ ರಿಲೀಸ್ ಆಗುತ್ತೆ. ಗಟ್ಟಿ ಪದರದ ಪೇಪರ್ ಕಪ್ನಲ್ಲಿದೆ ಪಾಲಿಥಿನ್ ಮತ್ತು ಪ್ಯಾರಾಥಿನ್ ಕೋಟಿಂಗ್. ಪೇಪರ್ ಲೋಟ ಬಳಸಿದ್ರೆ ಹೊಟ್ಟೆ ನೋವು, ಮಲಬದ್ಧತೆ, ಹೊಟ್ಟೆ ಉಬ್ಬರ ಹೆಚ್ಚಳವಾಗುತ್ತೆ. ಹೀಗಾಗಿ ನೀವೇನಾದ್ರೂ ಅಂಗಡಿಗಳಿಗೆ ಹೋಗಿ ಟೀ ಕಾಫಿಯನ್ನ ಕುಡಿತಾ ಇದ್ರೆ ಅದು ಕೂಡ ಪ್ಲಾಸ್ಟಿಕ್ ಕಪ್ಗಳಲ್ಲಿ ಅಥವಾ ಈ ರೀತಿಯ ಪೇಪರ್ ಕಪ್ಗಳಲ್ಲಿ ನೀವೇನಾದ್ರೂ ಟೀ ಕಾಫಿಯನ್ನ ಕುಡಿತಾ ಇದ್ರೆ ಇನ್ ಮುಂದೆ ಎಚ್ಚರವಾಗಿರಿ. ಏಕೆಂದ್ರೆ ಪೇಪರ್ ಕಪ್ಗಳು ಕೂಡ ತುಂಬಾನೇ ಡೇಂಜರ್. ಈ ರೀತಿ ಪೇಪರ್ ಕಪ್ಗಳನ್ನ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಈ ಪ್ಲಾಸ್ಟಿಕ್ ನ ಅಂಶ ಸೇರಿಕೊಳ್ಳುತ್ತೆ. ಈ ಪೇಪರ್ ಕಪ್ಗಳು ಕೂಡ ಪ್ಲಾಸ್ಟಿಕ್ ನಷ್ಟೇ ತುಂಬಾ ಡೇಂಜರ್ ಆಗಿರುತ್ತೆ. ಪೇಪರ್ ಕಪ್ಗಳಲ್ಲಿ ಬಿಸಿ ಬಿಸಿ ಟೀ ಅಥವಾ ಕಾಫಿಯನ್ನ ಕುಡಿದ್ರೆ ನಿಮಗೆ ಪ್ಲಾಸ್ಟಿಕ್ ಅಂಶ ದೇಹದಲ್ಲಿ ಸೇರುವಂತಹ ಚಾನ್ಸಸ್ ಇದೆ. ಏಕೆಂದ್ರೆ ಬೇಗ ಈ ಒಂದು ಪ್ಲಾಸ್ಟಿಕ್ ಕಣಗಳು ಕರಗುತ್ತೆ ಅನ್ನುವಂತಹದ್ದು ಸಂಶೋಧನೆಯಲ್ಲಿ ಬಯಲಾಗಿರುವಂತಹ ವಿಚಾರ. 75,000 ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳು ನಿಮ್ಮ ದೇಹಕ್ಕೆ ಸೇರುವಂತಹ ಚಾನ್ಸಸ್ ಗಳಿದೆ. ಖರಗ್ಪುರ ಐಐಟಿ ಸಂಶೋಧನೆಯಲ್ಲಿ ಈ ಒಂದು ಸ್ಫೋಟಕ ಮಾಹಿತಿ ಬಯಲಾಗಿರೋದು. ಪೇಪರ್ ಕಪ್ ನಲ್ಲಿ ಬಿಸಿ ದ್ರಾವಣವೇನಾದ್ರೂ ಹಾಕಿದ್ರೆ ತಕ್ಷಣವಾಗಿ ಅಲ್ಲಿ ವಿಷಕಾರಿ ಅಂಶ ಉತ್ಪತ್ತಿಯಾಗತ್ತೆ. ಅದು ನಮ್ಮ ದೇಹವನ್ನ ಪ್ರವೇಶ ಮಾಡುತ್ತೆ. ಹೀಗಾಗಿ ಇನ್ಮುಂದೆ ನೀವು ಪ್ಲಾಸ್ಟಿಕ್ ಅಥವಾ ಪೇಪರ್ ಕಪ್ಗಳನ್ನ ಬಳಸ್ತಾ ಇದ್ರೆ ಇನ್ಮುಂದೆ ಬಳಸೋಕ್ ಹೋಗ್ಬೇಡಿ. ತುಂಬಾ ಹುಷಾರಾಗಿರಿ. ಈ ಪೇಪರ್ ಕಪ್ಗಳಲ್ಲಿ ಒಂದು ಪಾಲಿಥೀನ್ ಮತ್ತೆ ಈ ಪ್ಯಾರಾಫಿನ್ ವ್ಯಾಕ್ಸ್ ನ ಒಂದು ಕೋಟಿಂಗ್ ಅನ್ನ ಹಾಕಿರ್ತಾರೆ. ಸೊ ಇದು ಗವರ್ಮೆಂಟ್ ಪ್ರಿಸ್ಕ್ರೈಬ್ ಫಾರ್ಮ್ ಅಲ್ಲಿ ತುಂಬಾ ಎಷ್ಟು ಅಳತೆಗೆ ತಕ್ಕಂತೆ ಮತ್ತು ಆ ಥಿಕ್ನೆಸ್ ಎಷ್ಟಿರಬೇಕೋ ಅಷ್ಟೇ ಇದ್ರೆ ಯೂಶಲಿ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಇದರ ಥಿಕ್ನೆಸ್ ತುಂಬಾ ಜಾಸ್ತಿ ಆಗಿ ಅದು ಎಷ್ಟು ಅವಶ್ಯಕತೆ ಇದೆ ಅದಕ್ಕಿಂತ ಜಾಸ್ತಿ ಇದ್ದಾಗ ಅದು ನಮ್ಮ ದೇಹಕ್ಕೆ ತೊಂದರೆಯನ್ನ ಉಂಟು ಮಾಡುತ್ತೆ. ಎಸ್ಪೆಷಲಿ ಯಾವಾಗ ಈ ಕಾಫಿ, ಟೀ ಅಥವಾ ಹಾಲು, ಬಿಸಿ ನೀರನ್ನು ಈ ಕಪ್ಗಳಲ್ಲಿ ಹಾಕಿದಾಗ 15 ನಿಮಿಷಕ್ಕಿಂತ ಜಾಸ್ತಿ ಅದರ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ ಈ ಪಾಲಿಥೀನ್ ಮತ್ತೆ ಈ ಪ್ಯಾರಾಫಿನ್ ವ್ಯಾಕ್ಸ್ ಏನಿದೆ ಅದು ಈ ಪಾಲಿಮರ್ಗಳನ್ನ ರಿಲೀಸ್ ಮಾಡುತ್ತೆ. ಅದು ನಮ್ಮ ಹೊಟ್ಟೆ ಒಳಗಡೆ ಸೇರ್ಕೊಂಡಾಗ ಅದು ಈ ಆಸಿಡ್ ಕಾಂಟ್ಯಾಕ್ಟ್ ಅಲ್ಲಿ ಬಂದು ಈ ಪಾಲಿಮರ್ಗಳು ನಮ್ಮ ಹೊಟ್ಟೆಯ ಬೇರೆ ಸೆಲ್ ಲೇಯರ್ಗಳಿರ್ಬೋದು ಅಥವಾ ಇಂಟೆಸ್ಟೈನ್ಸ್ ಇರ್ಬೋದು ಇವಕ್ಕೆಲ್ಲ ಡ್ಯಾಮೇಜ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಇದು ತುಂಬಾ ಸಣ್ಣ ಕ್ವಾಂಟಿಟಿಯಲ್ಲಿ ಆದಾಗ ಯೂಶಲಿ ಏನು ತೊಂದರೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಸೇವನೆ ಮಾಡಿದಾಗ ಅಥವಾ ತುಂಬಾ ವರ್ಷಗಳ ಗಟ್ಟಲೆ ಇದು ಸೇವನೆ ಮಾಡಿದಾಗ, ಎಸ್ಪೆಷಲಿ ಯಾಕಂದ್ರೆ ಈ ಕಾಫಿ, ಟೀ ಕುಡಿಯೋ ಅಭ್ಯಾಸ ಎಲ್ಲರಿಗೂ ಸಾಕಷ್ಟು ದಿನ, ವರ್ಷಗಳ ಗಟ್ಟಲೆ ಇರುತ್ತೆ. ಸೊ ಹಾಗಾಗಿ ತುಂಬಾ ಜಾಸ್ತಿ ದಿನ ಇದರ ಸೇವನೆಯನ್ನ ಮಾಡಿದಾಗ ನಮ್ಮ ಹೊಟ್ಟೆ ಉಬ್ಬರುವಿಕೆ ಅಥವಾ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಹೊಟ್ಟೆ ಹಿಂಡತಕ್ಕಂಥದ್ದು ಅಥವಾ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಆಗೋದು, ಸರಿಯಾಗಿ ಮೋಷನ್ ಆಗೋದಿಲ್ಲ, ಈ ಮಲಬದ್ಧತೆ ಆಗೋದು, ಸೊ ಇವೆಲ್ಲ ಸೈಡ್ ಎಫೆಕ್ಟ್ಗಳು ಆಗುವಂತ ಚಾನ್ಸಸ್ ಇರುತ್ತೆ.